ಶಿವಮೊಗ್ಗಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾರ್ಚ್ 18ಕ್ಕೆ ಭೇಟಿ ನೀಡಲಿದ್ದಾರೆ. ಶಿವಮೊಗ್ಗದ ಅಲ್ಲಮಪ್ರಭು ಮೈದಾನದಲ್ಲಿ ಬೃಹತ್ ಸಾರ್ವಜನಿಕ ಸಭೆಯನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಈ ಸಾರ್ವಜನಿಕ ಸಭೆಯನ್ನ ಏರ್ಪಡಿಸಿರುವ ಹಿನ್ನೆಲೆಯಲ್ಲಿ ಕೈಗೊಂಡಿರುವ ಏರ್ಪಾಡುಗಳ ಬಗ್ಗೆ ಸಂಸದ ಬಿವೈ ರಾಘವೇಂದ್ರ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ. ನಂತರದಲ್ಲಿ ಸುದ್ದಿಗಾರರೊಂದಿಗೆ ತೀರ್ಥಹಳ್ಳಿ ಶಾಸಕರಾದ ಆರಗ ಜ್ಞಾನೇಂದ್ರ ಅವರು ಮಾತನಾಡಿದ್ದಾರೆ. ನಮಸ್ಕಾರ ಸರ್. ಸಪೋರ್ಟ್ ಕೊಟ್ಟಂತ ಒಂದು ಅನ್ಕಂಡೀಷನಲ್ ವೇದಿಕೆ ಮೇಲಿರುವಂಥ ನಮ್ಮ ಸಂಘಟನೆಯ ಎಲ್ಲ ಹಿರಿಯರನ್ನ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಬಂದಂತ ಎಲ್ಲ ಆತ್ಮೀಯ ಪತ್ರಿಕಾ ಮಾಧ್ಯಮದ ಸ್ನೇಹಿತರನ್ನ ಸ್ವಾಗತವನ್ನು ಬಯಸ್ತಾ ಗೌರವಂತ ವಿಶ್ವ ಕಂಡಂತ ಹೆಮ್ಮೆಯ ನಾಯಕರಾದಂಥ ನರೇಂದ್ರ ಮೋದಿಜಿ ಅವರು ಶಿವಮೊಗ್ಗಕ್ಕೆ ಆಗಮಿಸುವಂತ ದಿನಗಳನ್ನ ಕ್ಷಣಗಳನ್ನ ಅತ್ಯಂತ ಉತ್ಸುಕತೆಯಿಂದ ಇಡೀ ನಮ್ಮ ಮಧ್ಯ ಕರ್ನಾಟಕ, ನಮ್ಮ ಶಿವಮೊಗ್ಗ ಕ್ಷೇತ್ರದ ಬಂಧುಗಳು, ಮತದಾರ ಬಂಧುಗಳು, ಸಾರ್ವಜನಿಕರು, ಕಾರ್ಯಕರ್ತರು ಕಾಯ್ತಾ ಇದ್ದಾರೆ ಅಂತ ಒಂದು ಶುಭ ಗಳಿಗೆ. ನಾಳೆ ಬರುವಂತ ನಾಳೆ ಭಾನುವಾರ, ನಾಡಿದ್ದು ಸೋಮವಾರ ಮಧ್ಯಾಹ್ನ 1:15 ಗಂಟೆಗೆ ನೇರವಾಗಿ ಈ ಕಾರ್ಯಕ್ರಮಕ್ಕೆ ಶಿವಮೊಗ್ಗಕ್ಕೆ ಆಗಮಿಸ್ತಾ ಇದ್ದಾರೆ. ಗೌರವಂತ ಪ್ರಧಾನಮಂತ್ರಿಗಳು ಬೆಳಗ್ಗೆ ತೆಲಂಗಾಣದಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು 1:35ಕ್ಕೆ ಇಲ್ಲಿಗೆ ಆಗಮನ, ಮತ್ತೆ ಇಲ್ಲಿಂದ 4:10ಕ್ಕೆ ವೇದಿಕೆಯಿಂದ ವಾಪಸ್ಸು ಇಲ್ಲಿಂದ ಮುಂದಿನ ಒಂದು ಕಾರ್ಯಕ್ರಮಕ್ಕೆ ಕೊಯಮತ್ತೂರಿಗೆ ವಾಪಸ್ಸು ಹೋಗುವಂತ ಒಂದು ಕಾರ್ಯಕ್ರಮ ಇದೆ. ಸರ್, ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿಯವರು ಇದೇ 18ನೇ ತಾರೀಕು ಸೋಮವಾರ ಮಧ್ಯಾಹ್ನ ಈ ಸಂದರ್ಭದಲ್ಲಿ ಮಲೆನಾಡಿನ ಕೇಂದ್ರ ಸ್ಥಾನವಾದಂಥ ಶಿವಮೊಗ್ಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಅವ್ರನ್ನ ಸ್ವಾಗತ ಮಾಡಲಿಕ್ಕೆ ಸಜ್ಜಾಗ್ತಾ ಇದೆ. ಪಕ್ಷದ ವತಿಯಿಂದ 3-4 ಲಕ್ಷ ಜನ ಕೂತು ನಿಂತು ಅವ್ರನ್ನ ಅತ್ಯಂತ ಹತ್ತಿರದಿಂದ ನೋಡುವಂಥ ಒಂದು ಅವಕಾಶವನ್ನು ಕಲ್ಪಿಸಲಿಕ್ಕೆ ಎಲ್ಲ ರೀತಿಯ ಏರ್ಪಾಡುಗಳು ಕೂಡ ನಡೆದಿದೆ. ರಾಘವೇಂದ್ರ ಅವರು, ಬಿವೈ ರಾಘವೇಂದ್ರ ಅವರು ಕೇಳಿದಾರೋ ಅವೆಲ್ಲವನ್ನು ಕೂಡ ಮಂಜೂರು ಮಾಡಿಕೊಟ್ಟಂಥ ನಮ್ಮ ಅಡಿಕೆಗೆ ಇವತ್ತು ರಕ್ಷಣೆ ಕೊಡ್ತಾ ಇರುವಂಥ ಮೋದಿ ಮಲೆನಾಡಿನ ಈ ಭಾಗಕ್ಕೆ ಬರ್ತಾ ಇರುವಾಗ ಪಕ್ಷ ಮೀರಿ ಅವ್ರನ್ನ ನೋಡಲಿಕ್ಕೆ, ಅವ್ರನ್ನ ಕೇಳಲಿಕ್ಕೆ ಜನ ನೆರೀತಾರೆ. ಈ ಸಂದರ್ಭದಲ್ಲಿ ಅವ್ರನ್ನ ಬಹಳ ದೊಡ್ಡ ರೀತಿಯಿಂದ ಸ್ವಾಗತ ಮಾಡ್ತಾರೆ.